ರೇಣುಕಾಸ್ವಾಮಿ ಕೊಲೆ ಕೇಸ್ನ ಅತಿ ದೊಡ್ಡ ಅಪ್ಡೇಟ್. ಕೊಲೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಡೆವಿಲ್ ದರ್ಶನ್. ಪೊಲೀಸ್ ವಿಚಾರಣೆಯಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲೆಯಾದಂತಹ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ನನ್ನ ಹೆಸರು ಬರಬಾರದು, 30 ಲಕ್ಷ ಹಣ ನೀಡಿರೋದಾಗಿ ದರ್ಶನ್ ತಪ್ಪೊಪ್ಪಿಗೆಯಾಗಿದೆ. ಪೊಲೀಸರು ಶವವನ್ನು ಸಾಗಿಸುವುದಕ್ಕೆ ಭರಿಸಲು ಹಣ, ಇದೆಲ್ಲದಕ್ಕೂ ಕೂಡ ಪ್ರದೋಷ್ಗೆ 30 ಲಕ್ಷ ಹಣವನ್ನ ದರ್ಶನ್ ಕೊಟ್ಟಿದ್ರಂತೆ. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಈ ವಿಚಾರವನ್ನ ಪೊಲೀಸರು ದಾಖಲಿಸಿರುವಂತಹದ್ದು. ಹಾಗಾಗಿ ಈ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳಾಗಿರುವಂತಹದ್ದು. ಕೊಲೆಯಾದಂತಹ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು ಅಂಥೇಳಿ ಪೊಲೀಸರ ತನಿಖೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಆ ರಿಮ್ಯಾಂಡ್ ಕಾಪಿಯ ಪ್ರತಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಸ್ವತಃ ದರ್ಶನ್ನೇ ತನಿಖಾಧಿಕಾರಿಗಳ ಎದುರು ಕೊಟ್ಟಂತಹ ಹೇಳಿಕೆ ಆಗಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇಲ್ಲಿ ಹಣದ ವಹಿವಾಟು ವ್ಯವಹಾರ ನಡೆದಿರೋದು ಕೂಡ ಗೊತ್ತಾಗಿರುವಂಥದ್ದು. ಈಗ 30 ಲಕ್ಷ ಹಣ ಎಲ್ಲಿಂದ ಬಂತು, ಅದರ ತನಿಖೆಗೂ ಕೂಡ ಪೊಲೀಸರು ಮುಂದಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ. ಪೊಲೀಸರ ಸ್ಟೈಲ್ನಲ್ಲಿ ಬಾಯಿ ಬಿಡಿಸಿದ್ದು ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ದರ್ಶನ್ ಅವರು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ರ ಅಂತ. ಪ್ರೇಮ ಆರೋಪಿಗಳ ಮನೆಗಳ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸ್ಪಾಟ್ ಮಹಜರ್ಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ 5-5 ಲಕ್ಷ ಹಣವನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಅದು ಪ್ರದೋಷ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಸಾಕಷ್ಟು ಜನರ ಈ ಹಣವನ್ನು ಹಂಚಿಕೊಂಡಿದ್ರು ಅದಾಗಲೇ. ಹೀಗಾಗಿ ತಲಾ 5 ಲಕ್ಷದಂತೆ ಈ ಹಣವನ್ನು ಸೀಸ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದರು. ಸ್ವತಃ ಪೊಲೀಸರೇ ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು 30 ಲಕ್ಷವನ್ನ ಹಣವನ್ನು ಕೊಟ್ಟಿದ್ದಾಗಿ ಒಪ್ಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಮೃತದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಮತ್ತೆ ತನ್ನ ಹೆಸರು ಹೊರಗೆ ಬರದೇ ಇರೋದಕ್ಕೆ, ಈ ಶವವನ್ನು ಸಾಗಿಸೋದಕ್ಕೆ, ಅದ್ರ ಜೊತೆಗೆ ವಕೀಲರ ಫೀಸು ಅಂತೇಳಿ 30 ಲಕ್ಷವನ್ನ ಕೊಟ್ಟಿದ್ದಾಗಿ ಸ್ವತಃ ಆರೋಪಿ ದರ್ಶನ್ ಪೊಲೀಸರ ಮುಂದೆ ಹೇಳಿಕೆಯಲ್ಲಿ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ಹೇಳಿಕೆಯನ್ನ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಹೀಗಾಗಿ ಇಲ್ಲಿ ದರ್ಶನ್ ಒಪ್ಪಿಕೊಂಡಂತೆ ಆಗಿದೆ. ಆ 30 ಲಕ್ಷವನ್ನ ಸೀಸ್ ಮಾಡಲಾಗಿದೆ. ಸ್ವತಃ ಪ್ರದೋಷ್ ಕೂಡ ಸ್ವಇಚ್ಛಾ ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾನೆ. ದರ್ಶನ್ 30 ಲಕ್ಷ ಹಣವನ್ನ ಕೊಟ್ಟಿದ್ರು, ಈ ಒಂದು ಶವವನ್ನ ವಿಲೇವಾರಿ ಮಾಡೋದಕ್ಕೆ ಅಂತೇಳಿ ಈ 30 ಲಕ್ಷವನ್ನ ಕೊಟ್ಟಿದ್ರು ಅಂತೇಳಿ ಇತರ ಆರೋಪಿಗಳು ಕೂಡ ಒಪ್ಕೊಂಡಿದ್ದಾರೆ. ಈಗ ಇಲ್ಲಿಗೆ ಒಂದು ಕ್ಲಾರಿಟಿಗೆ ಪೊಲೀಸರು ಬಂದಾಗಿದೆ. ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನ ಕೂಡ ಕಲೆ ಹಾಕೊಂಡಂತೆ ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.